ಲಂಚನ ನಿಲ್ಲಿಸಬೇಕು ಅಂದರೆ ಸಂಪೂರ್ಣ ನೀವು ಹೇಳಿದ್ರಿ ಲಂಚ ನಿಲ್ಲಿಸೋದು ಈಸಿ, ಭ್ರಷ್ಟಾಚಾರ ನಿಲ್ಲಿಸೋದು ಈಸಿ ಅಲ್ಲ, ಸ್ವಲ್ಪ ಲೇಟ್ ಆಗುತ್ತೆ ಅಂತ. ಸೊ ಮೊದಲನೇದಾಗಿ ನಮ್ಮ ಜನರಿಗೆ ಲಂಚ ನಿಲ್ಲಿಸೋದ್ರೆ ಹೇಗೆ ಮಾಡಬೇಕು ಫಸ್ಟ್? ಇವತ್ತಿರುವಂತಹ ಸಂದರ್ಭದಲ್ಲಿ ಬಹುತೇಕವಾಗಿ ಇಡೀ ದೇಶ ಮತ್ತು ರಾಜ್ಯದ ಬಹುತೇಕ ಸೌಲಭ್ಯಗಳು, ಸರ್ಕಾರಿ ಸೌಲಭ್ಯಗಳು ಡಿಜಿಟೈಸ್ ಆಗ್ತಾ ಇದೆ, ಆನ್ಲೈನಲ್ಲೇ ಎಲ್ಲ ಗೊತ್ತಾಗ್ತಾ ಇದೆ. ವಿಶೇಷವಾಗಿ ವಿದ್ಯಾವಂತ ಜನ ಏನು ಅಕ್ಷರ ಇರುವಂಥವರು ತಮಗೆ ಯಾವುದೇ ಸೌಲಭ್ಯ, ಒಂದು ರೇಷನ್ ಕಾರ್ಡ್ ಇರ್ಬೋದು, ಒಂದು ಯಶಸ್ವಿನಿ ಕಾರ್ಡ್ ಇರ್ಬೋದು, ಕ್ಯಾಸ್ಟ್ ಸರ್ಟಿಫಿಕೇಟ್ ಇರ್ಬೋದು, ಅದನ್ನು ತಗೊಳ್ಳೋದು ಹೇಗೆ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಪ್ರತಿಯೊಬ್ಬರ ಹತ್ರ ಮೊಬೈಲ್ ಫೋನ್ ಇದೆ, ಅಲ್ಲಿಂದ ಶುರು ಮಾಡ್ಕೊಳ್ಬೇಕು. ಮಾತಾಡ್ತಿದ್ರೆ ಏನು ಮಾಡ್ತಾರೆ ಜನ, ತಾಲೂಕು ಆಫೀಸ್ ಹತ್ರ ಹೋಗ್ತಾರೆ, ಅಲ್ಲಿ ಯಾವುದೋ ಒಬ್ಬ ಬ್ರೋಕರ್ನ ಕೇಳ್ತಾರೆ, ಅವನು ತಗೊಂಡು ಹೋಗಿ ಅವನು ಬ್ರೋಕರು ಒಬ್ಬ ತಲೆ ಹಿಡುಕ ಒಂದು ರೀತಿಯಲ್ಲಿ ಅವ್ನಿಗೂ ದುಡ್ಡು, ಅವ್ನ ಸೇವೆಗೂ ದುಡ್ಡು ಬೇಕಲ್ವಾ, ಅವ್ನು ತಗೊಂಡೋಗಿ ಬೇಗ ಆಗಲಿ, ನನ್ನ ಹತ್ರ ಹೆಚ್ಚಿನ ಗಿರಾಕಿಗಳು ಬರಲಿ ಅಂತೇಳಿ ಏನು ಮಾಡ್ತಾನೆ, ಅಧಿಕಾರಿಗೆ ಲಂಚ ಕೊಟ್ಟು ಬೇಗ ಜನರೇ ಹೋಗಿ ಮಾಡಿಸ್ಕೊಳ್ಳೋದಕ್ಕಿಂತ ವೇಗವಾಗಿ ಮಾಡಿಸ್ಕೊಂಡ್ಬಿಡ್ತಾರೆ. ಆದರೆ ನೀವು ಯಾವುದಾದ್ರು ನಿಮ್ಮ ಸೌಲಭ್ಯ ಬೇಕು ಅಂದರೆ ಸ್ವಲ್ಪ ಸಮಯ ಇಟ್ಕೊಳ್ಳಿ, ನಿಮಗೆ ಅಗತ್ಯಕ್ಕಿಂತ ಮೊದಲೇ ಸಾಧ್ಯ ಆದರೆ ಅದರ ಪ್ರೊಸೀಜರ್ ಶುರು ಮಾಡ್ಕೊಳ್ಳಿ. ನೀವು ನೇರವಾಗಿ ಸಂಬಂಧಿತ ಅಧಿಕಾರಿ ಹತ್ರ ಹೋಗಿ ಬೇರೆ ಯಾರೋ ಒಬ್ಬರ ಹತ್ರ ಕೊಟ್ಬಿಟ್ಟು ಸುಮ್ಮನೆ ಆಗಬೇಡಿ. ಸೊ ಇವೆಲ್ಲ ಕೆಲವೊಂದು ಏನು ಎಚ್ಚೆತ್ತ ಪ್ರಜೆಗಳು ಮಾಡಬೇಕಾಗಿರುವಂಥ ಕೆಲಸ. ಇಷ್ಟನ್ನು ಮಾಡ್ತಾ ಹೋದರೆ ಆಗುತ್ತೆ. ನಾವೇನು ಮಾಡ್ತೀವಿ, ಸಾಮಾನ್ಯವಾಗಿ ಬ್ರೋಕರ್ನ ಹಿಡ್ಕೊಳ್ತೀವಿ, ಮತ್ತು ಅಧಿಕಾರಿ ಹತ್ರ ಹೋಗೋದಕ್ಕೆ ಭಯ ಪಡ್ತೀವಿ, ಏನೋ ತಿಂದಾಕ್ಬಿಡ್ತಾರೇನೋ, ನಮ್ಮ ಹಕ್ಕದು ಇಲ್ದಿರೋದೇನೋ ಕೇಳ್ಬಿಡ್ತಾರೇನೋ ಅಂತ. ಹಾಗಾಗಿ ಕೇಳಿದಾಗ ಸರ್ ದಯವಿಟ್ಟು ಅದನ್ನ ರೇಟಿಂಗಲ್ಲಿ ಕೊಡಿ ಅಂತ ಕೇಳಿ. ಕೆಲವೊಂದು ಟೆಕ್ನಿಕ್ಸ್ ಇದೆ, ಜ್ಞಾನ ಇದು. ನಾವೇನಾದ್ರು ಅರ್ಜಿ ಕೊಟ್ಟ ಮೇಲೆ ಸರ್ ಇದ್ರದ್ದು ಏನಾದರೂ ಬಾಕಿ ಇದ್ದರೆ ತಿಳಿಸಿ ರೇಟಿಂಗಲ್ಲಿ ಕೊಡಿ ಅಂತ ಕೇಳಬೇಕು. ನೀನು ಅದು ತಗೋಬಾ ಅಂತಿರ್ತಾರೆ. ಇಲ್ಲ ನಾನು ಕೊಟ್ಟಿದ್ದೀನಿ, ನೀವು ಇಲ್ಲ ನಾನು ಮೇಲಧಿಕಾರಿ ಹತ್ರ ಹೋಗ್ತೀನಿ ಅಂತ. ಯಾವಾಗಲೂ ಒಂದು ತಿಳ್ಕೊಳ್ಳಿ, ಮೇಲಧಿಕಾರಿ ಹತ್ರ ಹೋಗ್ತಿದ್ದಂಗೆ ಮೇಲಧಿಕಾರಿಗಳು ಅವನು ಎಷ್ಟೇ ಕಡು ಭ್ರಷ್ಟ ಆಗಿದ್ರೂ ಅವನು ಕೆಳ ಅಧಿಕಾರಿ ಮಾಡಿರೋದನ್ನು ಸಮರ್ಥನೆ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಮೇಲಧಿಕಾರಿ ಹೋಗೋಷ್ಟೊತ್ತಿಗೆ ಅವನು ನಿಮ್ಮ ಹತ್ರ, ಯಾಕಂದ್ರೆ ಅವ್ನು ಮೇಲಧಿಕಾರಿಯನ್ನು ಒಂದು ತೋರಿಸ್ಕೊಳ್ಳೋದಕ್ಕಾದ್ರೂ ನಾನು ಕೇಳ್ತೀನಿ ಅಂತ ಹೇಳ್ತಾನೆ. ಯಾಕಪ್ಪ ಇವ್ರದ್ದು ಮಾಡಿಕೊಟ್ಟಿಲ್ಲ ಅಂತ ಕೇಳ್ತಾನೆ. ಅವನ ಹತ್ರ ಯಾವುದೋ ದೊಡ್ಡ ಹಣಕಾಸಿನ ವ್ಯವಹಾರ ಇತ್ತು ಅಂದರೆ ಮಾತ್ರ ಅವನ ಹತ್ರನೇ ಹೋಗ್ರಿ ಅಂತಾನೆ. ಇಲ್ಲಾಂದರೆ ಮೇಲಧಿಕಾರಿ ಹತ್ರ ಹೋದಾಗ ದೂರು ಅಂತಲೇ ಸ್ವೀಕರಿಸಿ ಅವನು ಕೆಳ ಹಂತದ ಅಧಿಕಾರಿಯನ್ನು ಕೇಳ್ತಾನೆ. ಹಾಗಾಗಿ ಭಯ ಪಡಬೇಡಿ. ನೀವು ತಾಲೂಕು ಆಫೀಸ್ಗೆ ಹೋದಾಗ ಒಬ್ಬ ಯಾರೋ ಕೇಸ್ ವರ್ಕರ್ ಇದ್ದರೆ, ಅವನು SDN FDN ಇದ್ದರೆ, ಅವನು ಕೊಟ್ಟಾದ್ಮೇಲೆ ಅವ್ನು ಮಾಡಿಲ್ಲ ಅಂದರೆ ಶಿರಸ್ತೇದಾರನ್ನು ಕೇಳಿ, ಸರ್ ಈ ಥರ ಕೊಟ್ಟಿದ್ದೆ ಅವ್ರು ಮಾಡಿಲ್ಲ ಸರ್ ಅಂತ. ಶಿರಸ್ತೇದಾರ ಡೆಪ್ಯೂಟಿ ತಹಸೀಲ್ದಾರ್ ಅವನು ಮಾಡಲಿಲ್ಲ ಅಂದಾಗ ತಹಸೀಲ್ದಾರ್ನ ಹೋಗಿ ಭೇಟಿ ಮಾಡಿ. 3 ಗಂಟೆಯಿಂದ 5 ಗಂಟೆ ತನಕ ಸಮಯ ಇರುತ್ತೆ. ಆ ಟೈಮಲ್ಲಿ ಕಾದ್ಕೊಂಡಿದ್ದು ಸರ್ ಈ ಥರ ಪ್ರತಿಯೊಂದಕ್ಕೂ ಅಕ್ನಾಲಜ್ಮೆಂಟ್ ಇಟ್ಕೊಳ್ಳಿ. ನೀವೇನು ಕೊಟ್ಟಿರ್ತೀರಾ ಅದರದ್ದು ಕಾಪಿ ಇಟ್ಕೊಳ್ಳಿ, ಅರ್ಜಿದು ಕಾಪಿ ಇಟ್ಕೊಂಡು, ಅದು ಯಾಕಂದರೆ ಅದರಲ್ಲಿ ಕೇಸ್ ನಂಬರ್ ಇರುತ್ತೆ, ಡೀಟೇಲ್ಸ್ ಇರುತ್ತೆ. ಹೋದಾಗ ಸರ್ ನಾನು ಕೊಟ್ಟಿದ್ದೆ ಮಾಡಲಿಲ್ಲ, ಅವ್ನ ಕೇಸ್ ವರ್ಕರ್ ಹೆಸರು ಗೊತ್ತಿರೋದಿಲ್ಲ. ಇವಾಗಂತೂ ಸರಿಯಾಗಿ ನೋಡ್ಕೊಳ್ಳಿ, ಪ್ರತಿಯೊಬ್ಬನು ಬ್ಯಾಡ್ಜ್ ಹಾಕ್ಕೊಂಡಿರಬೇಕು, ಅವನ ಹೆಸರಿರುತ್ತೆ, ಅವನ ಹುದ್ದೆ, ಪದನಾಮ ಮತ್ತು ಅವನ ಹೆಸರಿರುತ್ತೆ, ಅದನ್ನು ಬರ್ಕೊಳ್ಳಿ. ಸಾಧ್ಯ ಆದರೆ ಫೋನ್ ನಂಬರ್ಗಳು ಸಿಗುತ್ತೆ, ಆನ್ಲೈನಲ್ಲೇ ಸಿಗುತ್ತೆ ಇವತ್ತು. ಅದನ್ನು ತಗೊಂಡೋಗಿ ಮೇಲಧಿಕಾರಿಗಳ ಹತ್ರ ಇಂಥವ್ರಿಗೆ ಕೊಟ್ಟಿದ್ದೆ, ಇಂಥ ದಿವಸ ಕೊಟ್ಟಿದ್ದೆ ಅಂತೇಳಿ ಸ್ಪಷ್ಟವಾಗಿ ಮಾತಾಡಿ. ಏನು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಸರ್ ಅದೇನೋ ಹೋಗಿ ನಮ್ಮ ಅಧಿಕಾರಿಗೆ ಇವ್ರು ಕೊಟ್ಟಿದ್ದೆ ಸರ್, ಅವರು ಕೇಸ್ ವರ್ಕರ್ಗೆ ಅವ್ರು ಇನ್ನೂ ಮಾಡಿಲ್ಲ ಸರ್ ಅಂದರೆ ಏನಂತ ಅರ್ಥ ಆಗುತ್ತೆ? ಸರ್ ನಾನು ಈ ಥರ ಜಾತಿ ಪ್ರಮಾಣ ಪತ್ರಕ್ಕೆ ಕೇಸ್ ವರ್ಕರು ಇವ್ರಿಗೆ ಯಾರು ರಮೇಶ್ ಅನ್ನೋರಿಗೆ ಕೊಟ್ಟಿದ್ದೆ, ಇಂಥ ದಿವಸ ಕೊಟ್ಟಿದ್ದೆ ಸರ್, ಆದರೆ ಅವರು ಇಲ್ಲಿ ತನಕ ನನಗೇನು ಮಾಹಿತಿನೂ ಕೊಟ್ಟಿಲ್ಲ, ಮಾಡ್ಕೊಡ್ತಾನೂ ಇಲ್ಲ ಸರ್, ಹೋಗಿ ಕೇಳಿದ್ರೆ ಇನ್ನೂ ಅದಾಗಬೇಕು ಇದಾಗಬೇಕು ಅಂತಿದ್ದಾರೆ ಸರ್, ಹೀಗೆ ನೋಡಿ ಸರ್ ಅಂತೇಳಿ ಅವ್ರು ಕೊಟ್ಟರೆ ಅವ್ನು ತಕ್ಷಣ ಕರೀತಾನೆ. ಇಲ್ಲಾಂದರೆ ನಮ್ಮ ಜನ ಏನು ಮಾಡ್ತಾರೆ, ನಾನು ಕಂಡ ಹಾಗೆ ಪುರಾಣ ಹೇಳ್ಕೊಂಡು ಕೂತ್ಕೊಳ್ತಾರೆ, ಹೋಗಿದ್ದ ವಿಚಾರ ಬಿಟ್ಟು ಮಿಕ್ಕಿದೇನೇನೋ ಮಾತಾಡ್ತಿರ್ತಾರೆ. ಇವೆಲ್ಲ ಬಿಡಬೇಕು ಜನ. ಮತ್ತು ಸರ್ಕಾರ ಏನು ಮಾಡಬೇಕು, ಅಥವಾ ನಾವು ಒಂದಷ್ಟು ಏನು ಸಾರ್ವಜನಿಕ ಪ್ರಜ್ಞೆ ಇರುವಂಥ ಜನ ಸರ್ಕಾರದಲ್ಲಿ ಪಾರದರ್ಶಕತೆಯನ್ನು ಕೇಳಬೇಕು. ನಿಮ್ಮದು ಡಿಜಿಟೈಸ್ ಆಗ್ತಾ ಇದೆಯಲ್ಲ, ಸಕಾಲ ಆಗಿದೆಯಾ, ಸಕಾಲದ ರೀತಿಯಲ್ಲಿ ಒಂದು ಇಂಪ್ಲಿಮೆಂಟ್ ಮಾಡಿ, ಪೂರ್ತಿ ಡಿಜಿಟೈಸ್ ಮಾಡಿ. ನಾನು ಕೂತ್ಕೊಂಡು ಈಗ ನಾವು ಕೆಲವೊಂದು ಅಪ್ಲೈ ಮಾಡಿದಾಗ ಆನ್ಲೈನಲ್ಲಿ ಪ್ರೈವೇಟ್ ಇದಕ್ಕೆ ಯುವರ್ ಅಪ್ಲಿಕೇಶನ್ ಇಸ್ ಅಂಡರ್ ಪ್ರೋಸೆಸ್ ಅಂತ ಬರುತ್ತೆ ಅಲ್ವಾ. ಸೊ ಅದೇ ಥರಕ್ಕೆ ಸರ್ಕಾರದಲ್ಲೂ ಆಗಬೇಕು. ಯಾವ ಹಂತದಲ್ಲಿದೆ, ಈಗ ನಾವು ಯಾವುದೋ ಫ್ಲಿಪ್ಕಾರ್ಟಲ್ಲೋ ಅಮೆಝಾನಲ್ಲೋ ನಾವು ಬುಕ್ ಮಾಡಿದ ತಕ್ಷಣ ಯುವರ್ ಐಟಮ್ ಹ್ಯಾಸ್ ಬಿನ್ ಶಿಪ್ಡ್ ಫ್ರಮ್ ಡೆಲ್ಲಿ ಟು ಬೆಂಗಳೂರು ಅಂತ ಬರುತ್ತೆ. ಅಂದರೆ ಬೆಂಗಳೂರಿಂದ ಟು ಯುವರ್ ನಿಯರೆಸ್ಟ್ ಡೆಲಿವರಿ ಫೆಸಿಲಿಟಿ ಅಂತ ಬರುತ್ತೆ. ನಾವು ಇಟ್ಸ್ ಔಟ್ ಫಾರ್ ಡೆಲಿವರಿ ಅಂತ ಬರುತ್ತೆ. ಈ ಥರ ಹಂತವಾಗಿ ಪ್ರೋಗ್ರೆಸ್ ಕಾಣಿಸ್ತಾ ಇರಬೇಕು, ಆವಾಗ ನಾವು ಕೇಳೋದಕ್ಕಾಗುತ್ತೆ. ಸೊ ಈ ತರಹದ್ದೊಂದು ಆಗಬೇಕು. ಸರ್ಕಾರಿ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಅಂದರೆ ನಾವೇನು ಬಳಸ್ತಾ ಇದ್ದೀವಿ, ಹ್ಯೂಮನ್ ಇಂಟ್ರ್ಯಾಕ್ಷನ್ನು ಮತ್ತು ಹ್ಯೂಮನ್ ಡಿಪೆಂಡೆನ್ಸಿ ತೆಗೆದುಬಿಡಬೇಕು. ಕೆಲವೊಂದು ಪ್ರಕರಣಗಳಲ್ಲಿ ತುಂಬ ಏನು ಅಂತಾರೆ, ವಿವೇಚನೆ, ಡಿಸ್ಕ್ರಿಷನ್ ಬಳಸಿ ಅಲ್ಲೋಗಿ ಸ್ಥಳ ಪರಿಶೀಲನೆ ಮಾಡಬೇಕು ಅನ್ನೋದು ಬಿಟ್ಟು ಮಿಕ್ಕಿದ್ದಕ್ಕೆ ಆಟೋಮೆಟಿಕ್ಕಾಗಿ ಅದ್ರ ಪಾಡಿಗದು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗಿ ಬರೀ ವೆರಿಫೈ ಮಾಡಬೇಕಷ್ಟೇ ಅವರು ಸರಿಯಾಗಿದೆಯಾ ಆನ್ಲೈನಲ್ಲಿ. ಇವಾಗ ನಾವು ಎಕ್ಸಾಮಿನೇಷನ್ ಪೇಪರ್ಸ್ನ ಆನ್ಸರ್ ಶೀಟ್ಗಳನ್ನು ಎಲ್ಲ ಸ್ಕ್ಯಾನ್ ಮಾಡಿ ಕಂಪ್ಯೂಟ್ರಲ್ಲಿ ಕಳಿಸ್ತಾರೆ.
ಕೂತ್ಕೊಂಡು ಕಂಪ್ಯೂಟ್ರಲ್ಲಿ ಇವತ್ತು ನಮ್ಮ ಮೇಸ್ಟ್ರುಗಳು ವ್ಯಾಲ್ಯೂಯೇಷನ್ ಮಾಡ್ತಾ ಇರೋದು. ಅದನ್ನು ಮಾಡೋಕ್ಕಾಗುತ್ತೆ, ಸರ್ಕಾರಿ ವ್ಯವಸ್ಥೆ ಮಾಡೋಕ್ಕಾಗಲ್ವಾ? ಬೆಂಗಳೂರು ಇಡೀ ದೇಶಕ್ಕೇ ಪ್ರಪಂಚಕ್ಕೇ ಸಾಫ್ಟ್ವೇರಲ್ಲಿ ಐಟಿನಲ್ಲಿ ಹೆಸರುವಾಸಿ. BBMPನಲ್ಲಿ ಕಳ್ಳ BBMP ಅಧಿಕಾರಿಗಳು, BBMP IAS ಆಫೀಸರ್ಗಳು, ಬೆಂಗಳೂರು ಉಸ್ತುವಾರಿ ಸಚಿವ, ಕರ್ನಾಟಕದ ನಗರಾಭಿವೃದ್ಧಿ ಸಚಿವ ಬೇಕು ಅಂತಲೇ BBMP ಕಚೇರಿನಲ್ಲಿ ಪತ್ರ ಅರ್ಜಿ ಬೇಕು ಅಂತ ಮಾಡಿದ್ದಾರೆ. ಯಾಕೆ? ಅರ್ಜಿಗಳಿದ್ದಾಗ ನಮಗೆ ಆಟ ಆಡೋದು ಸುಲಭ, ಭ್ರಷ್ಟಾಚಾರ ಮಾಡೋದು ಸುಲಭ, ಅಕ್ರಮ ಮಾಡೋದು ಸುಲಭ ಅಂತ ಎಲ್ಲ ಸೌಲಭ್ಯಗಳನ್ನು ಆನ್ಲೈನ್ ಮಾಡಿ ಬಿಸಾಕ್ರಯ್ಯ. ಇದು ಮಾಡ್ತಾ ಇಲ್ಲ. ಸೊ ಇದನ್ನು ಕೇಳಬೇಕು ಜನ. ಹಾಗಾಗಿ ಮುಂದಿನದು ಇದು ಇಡೀ ಎಲ್ಲೋ ಒಂದು ಕಡೆ ಆಗಬೇಕು. ಎಷ್ಟೋ ಕಡೆಗಳಲ್ಲಿ ಕೆಲವೊಂದು ಹಿಂಗೆ ನೋಡಿ, ನಾವು ಮೊನ್ನೆ ಇತ್ತೀಚೆಗೆ ಒಂದು ವಿಚಾರಕ್ಕೆ ಹೋದಾಗ ತಮಿಳ್ನಾಡಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಕೊಡ್ತಾರಲ್ಲ, ಉಚಿತ ಔಷಧಿ ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಸರಬರಾಜು ತಮಿಳ್ನಾಡಿನಲ್ಲಿ ಭಾಳ ಚೆನ್ನಾಗಿದೆ ಅಂತೆ. ಒಳ್ಳೆ IAS ಆಫೀಸರು ಚೆನ್ನಾಗಿ ಮಾಡ್ತಾ ಇದ್ದಾನಂತೆ. ಭ್ರಷ್ಟಾಚಾರಕ್ಕೆ, ದುಂದು ವೆಚ್ಚಕ್ಕೆ, ದುರುಪಯೋಗಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ಒಂದು ಮಾಡೆಲ್ ಸೆಟ್ ಮಾಡಿದ್ದಾರಂತೆ. ಸೊ ಈಗ ಅದಕ್ಕೆ ಅದನ್ನು ಅಭ್ಯಾಸ ಮಾಡಿದಂಥ ಕರ್ನಾಟಕದ ಕೆಲವು ಜನಪರ ಕಾಳಜಿ ಇರುವಂಥ ವೈದ್ಯರು ಈ ಸರ್ಕಾರಕ್ಕೆ ಮೊನ್ನೆ ಪತ್ರ ಕೊಟ್ಟಿದ್ದಾರೆ, ಗುಂಡೂರಾವ್ಗೆ, ಏನಂತ ದಿನೇಶ್ ಗುಂಡೂರಾವ್ಗೆ, ತಮಿಳ್ನಾಡು ಮಾಡೆಲನ್ನು ನಮ್ಮಲ್ಲಿ ಇಂಪ್ಲಿಮೆಂಟ್ ಮಾಡಿ ಅಂತ. ಸೊ ಹೀಗೆ ಬೇರೆ ಬೇರೆ ಕಡೆ ಇರೋ ಬೆಸ್ಟ್ ಪ್ರಾಕ್ಟೀಸಸ್ನ ನಾವು ಅಪ್ಲೈ ಮಾಡ್ತಾ ಹೋಗಬೇಕು. ಕರ್ನಾಟಕದ CET ಇಡೀ ದೇಶಕ್ಕೆ ಮಾದರಿಯಾದಂಥದ್ದು. ಇದನ್ನು ಹಲವಾರು ರಾಜ್ಯಗಳಲ್ಲಿ ಇಂಪ್ಲಿಮೆಂಟ್ ಮಾಡೋದು. ಇವತ್ತೇನಾಗಿದೆ, ಕಳೆದ 20-30 ವರ್ಷಗಳಿಂದ ಬಂದಿರುವಂಥ ಕಡು ನೀಚ ರಾಜಕಾರಣಿಗಳಿಗೆ ವಿಷನ್ನೇ ಇಲ್ಲ. ನಾವು KRS ಪಕ್ಷದವರು ನಾವು 6 ವರ್ಷದಿಂದ ಮಾಡಿದ್ದನ್ನು ಇವತ್ತು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೋಗಿ ಮಾಡ್ತಾರೆ. ತಹಸೀಲ್ದಾರ್ ಮೊನ್ನೆ ನೆಲಮಂಗಲ ತಹಸೀಲ್ದಾರ್ ಕಚೇರಿಗೆ ಹೋಗಿದ್ದಾರಂತೆ. ಸುಮ್ಮನೆ KRS ಪಾರ್ಟಿಯವರು ಇವೆಲ್ಲ ಮಾಡಿ ಹೀರೋಗಳು ಆಗ್ಬಿಟ್ಟಿದ್ದಾರೆ. ನಾನು ಹೋಗ್ಬಿಟ್ಟು ಒಬ್ಬ ತಹಸೀಲ್ದಾರ್ಗೆ ಧಮಕಿ ಹಾಕ್ಬಿಟ್ಟು ಬಂದ್ಬಿಡ್ತೀನಿ, ಏನ್ರಿ ನೀವು ಮಾಡಿರೋದು ಅಂತ ಬಂದ್ಬಿಡ್ತೀನಿ ಅಂದ್ಕೊಂಡು ಬಂದು ಎಲ್ಲರನ್ನೂ ಅವ್ರ ಟೀಮ್ ಕರ್ಕೊಂಡು ಬಂದು ಕೃಷ್ಣ ಬೈರೇಗೌಡ ಪೇಜಿಂದ ಲೈವ್ ತರಾಟೆಗೆ ತಗೊಳ್ಳೋದು. ಸ್ವಾಮಿ ಏನ್ರಿ ಅವಮಾನ ರೀ ಕೃಷ್ಣ ಬೈರೇಗೌಡ್ರೆ. ನಿಮ್ಮ ಆಫೀಸಲ್ಲಿ ಕೂತ್ಕೊಂಡು ಒಂದು ತಹಸೀಲ್ದಾರ್ ಆಫೀಸ್ ಕನೆಕ್ಟ್ ಮಾಡು ಅಂದರೆ ಎಲ್ಲ CCTV ಇದೆ. ಗ್ರಾಮ ಪಂಚಾಯಿತಿ ಇದರಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿನ ಬೆಂಗಳೂರಲ್ಲಿ ಕೂತ್ಕೊಂಡಿರೋ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಪ್ರಿನ್ಸಿಪಲ್ ಸೆಕ್ರೆಟರಿ ತಮ್ಮ ರೂಮಲ್ಲಿ ನೋಡೋ ಥರಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಒಂದು 4-5 ಜಿಲ್ಲೆಗಳದ್ದು. ಮೊನ್ನೆ ನಾನು ಪತ್ರಿಕೆಯಲ್ಲಿ ಓದಿದೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಕೊಪ್ಪಳ ಜಿಲ್ಲೆನೂ ಸೇರಿದಂತೆ ಕೆಲವೊಂದು ಜಿಲ್ಲೆಗಳ ಗ್ರಾಮ ಪಂಚಾಯಿತಿಯನ್ನು ಖುದ್ದು ತಮ್ಮ ಕಚೇರಿಯಲ್ಲಿ ಕೂತು ನೋಡ್ಬೋದು. ತಹಸೀಲ್ದಾರ್ ಕಚೇರಿ ಇದನ್ನು ನೋಡೋದಕ್ಕೆ ಕೃಷ್ಣ ಬೈರೇಗೌಡರೆ ಹೋಗಲಿ ಸದ್ಯ ಅಷ್ಟಾದರೂ ಹೋಗಿದಾರಲ್ಲ, ಅದು ಬೇರೆ ಥರಕ್ಕೆ ಒಂದು ಪಾಸಿಟಿವ್, ನನ್ನ ಪ್ರಕಾರ ಕೆಟ್ಟದ್ದೇನೂ ಅಲ್ಲ. ಅದು ನಾನು ಕೇಳ್ತಾ ಇರೋದು, ಇದು ನಿಮ್ಗೆ ಗೊತ್ತಿದೆ ಈ ರೋಗಗಳಿದೆ. ಈ ರೋಗನ ನೀವು ಆಫೀಸಲ್ಲಿ ಕೂತ್ಕೊಂಡು ನಿಯಮಬದ್ಧವಾಗಿ ನಮ್ಮಂಥವ್ನು ಬೇಕಾದ್ರೆ ಕೇಳಿದ್ರು ನಾವು ಹೇಳ್ತೀವಿ, ನೀವು ನಮಗಿಂತ ಪಾಪ ತುಂಬ ಜಾಸ್ತಿ ಓದಿರ್ಬೋದು, ಅಥವಾ ಜಾಸ್ತಿ ಓದಿದವರೆಲ್ಲೋ ಗೊತ್ತಿಲ್ಲ. ನಾನಂತೂ ಚೆನ್ನಾಗಿ ಓದಿದ್ದೀನಿ, ನಾನೇನು ಅದರಲ್ಲೇನು ಕಡಿಮೆ ಇಲ್ಲ, ಯಾವನಿಗೇನು ನಾನೇನು ಕಡಿಮೆ ಇಲ್ಲ ವಿದ್ಯೆಯಲ್ಲಿ, ಜ್ಞಾನದಲ್ಲಿ. ನನ್ನ ಪ್ರಕಾರ ಇವತ್ತಿನ ಕರ್ನಾಟಕದ ಯಾವುದೇ ರಾಜಕಾರಣಿಗಳಿಗಿಂತ ನಾನು ಚೆನ್ನಾಗಿದ್ದೀನಿ, ತಿಳ್ಕೊಂಡಿದ್ದೀನಿ. ಆದರೆ ಕೃಷ್ಣ ಬೈರೇಗೌಡರು ಅಂಥವ್ರು ಅಧಿಕಾರದಲ್ಲಿದ್ದಾರೆ, ಅವ್ರಿಗೆ ವ್ಯವಸ್ಥೆ ಗೊತ್ತಿದೆ, ಲೋಪದೋಷಗಳು ನಮಗಿಂತ ಹೆಚ್ಚು ಗೊತ್ತಿದೆಯಲ್ಲ. ಅವರು ಫಿಕ್ಸ್ ಮಾಡ್ಬೋದು ಕೂತ್ ಜಾಗದಲ್ಲಿ, ಇಲ್ಲ ಹೀರೋ ಆಗೋಗ್ಬೇಕು ಇವ್ರೂ. ಹಾಗಾಗಿ ಸಾಧ್ಯವಾದಷ್ಟು ಪಾರದರ್ಶಕತೆ ಮಾಡಿ ಇವತ್ತು ನಾವು ಕೇಳ್ತಾ ಇದ್ದೀವಿ. ತಾಲೂಕು ಆಫೀಸ್ಗೆ ಹೋಗಬೇಕು ಅಂದರೆ ಅವನು ಅಧಿಕಾರಿ ಬಂದಿದ್ದಾನೋ ಇಲ್ವೋ ತಿಳ್ಕೊಳಕ್ಕಾಗ್ತಾ ಇಲ್ಲ ನಮಗೆ. ಅಲ್ಲಿಗೆ ಹೋಗೇ ಕೇಳಬೇಕು, ಯಾವನು ಬಂದಿದ್ದಾನೆ ಇಲ್ಲ ಅನ್ನೋದನ್ನು ಬಯೋಮೆಟ್ರಿಕ್ ಇದೆಯಲ್ಲ. ನಾನು ಇವತ್ತು ಹೋಗಿ ನಾನು ಆನೇಕಲ್ ತಾಲೂಕು ಒಬ್ಬ ಕೇಸ್ ವರ್ಕರು ರಮೇಶ್ ಅನ್ನೋನೊಬ್ಬ ಇದ್ದಾನೆ, ಅವ್ನು ಪ್ರೆಸೆಂಟ್ ಆಬ್ಸೆಂಟ್ ಅಂತ ನೋಡೋದಕ್ಕೆ ತಾಲೂಕು ಆಫೀಸ್ ಇದಕ್ಕೆ ಹೋಗಿ ಆ ಬಯೋಮೆಟ್ರಿಕ್ ಕನೆಕ್ಟ್ ಆಗಿರುತ್ತೆ, ಆ ವೆಬ್ಸೈಟ್ಗೆ ಹೋಗಿ ನೋಡಿದ್ರೆ, ಆ ಚೆಕ್ ಮಾಡಿದ್ರೆ ಅವೈಲಬಲ್, ನಾಟ್ ಅವೈಲಬಲ್, ಆನ್ ಲೀವ್, ವಾರಗಟ್ಟಲೆ ಲೀವ್ ಆಗಿಬಿಟ್ಟಿರ್ತಾರೆ. ಜನಕ್ಕೆ ಹೋಗಿ ಸುತ್ತಿ ಹೊಡ್ಕೊಂಡು ಅಲ್ಲಿ ಹೋಗೋದು, ಯಾವುದೋ ಒಂದು ಟೆಂಟಲ್ಲಿ ಸಿನಿಮಾ ನೋಡೋದು, ಥಿಯೇಟ್ರಲ್ಲಿ ಸಿನಿಮಾ ನೋಡೋದು. ಸಿನಿಮಾಗಳು ಇಲ್ಲ ಬಹುತೇಕವಾಗಿ, ಎಲ್ಲ ಸಿಂಗಲ್ ಸ್ಕ್ರೀನ್ ಹೋಗ್ಬಿಟ್ಟು ಮಸಾಲೆ ದೋಸೆ ತಿನ್ನೋದು. ಇಲ್ಲ ಯಾವುದೋ ಒಂದು ತುಂಬ ಫೇಮಸ್ ಆನೇಕಲ್ಲಲ್ಲಿ ನಾಯರ್ ಮಿಲಿಟ್ರಿ ಹೋಟ್ಲ್ ಅಂತ, ಅಲ್ಲಿ ಹೋಗಿ ಮಟನ್ ಚಾಪ್ಸ್ ತಿನ್ಕೊಂಡು ಬರಬೇಕು, ದುಡ್ಡು ಖರ್ಚಾಯಿತು. ಇವೆಲ್ಲ ಬೇಕಾಗಿಲ್ಲ. ತುಂಬ ಪಾರದರ್ಶಕತೆ ತರಬೇಕು, ಇದು ಮಾಡಬೇಕೇನೋ ಹ್ಯೂಮನ್ ಇಂಟರ್ವೆನ್ಷನ್ ಇಲ್ಲದ ರೀತಿಯಲ್ಲಿ ಆಡಳಿತ ಸುಧಾರಣೆ ಆಗಬೇಕು. ಅದಕ್ಕೆ ಒಂದು ಸುಧಾರಣಾ ಸಮಿತಿ ಅಂತ ಮಾಡಿ ಸ್ವಲ್ಪ ಜ್ಞಾನ ಇರುವಂಥವ್ರನ್ನ, ಟೆಕ್ನಾಲಜಿಗೆ ಗೊತ್ತಿರೋರನ್ನ ಆಗಬೇಕು. ಪ್ರತಿಯೊಂದು ಕಮಿಷನ್ನು, ಆಯೋಗ, ಇನ್ನೊಂದೇನೇ ಮಾಡೋದನ್ನು ಮುದುಕರನ್ನ ತಂದು ಹಾಕ್ತಾರೆ. ಮುದುಕರಿಗೇನು ಪಾಪ ಅವ್ರಿಗೆ ಹೊಸದು ಎಷ್ಟೋ ಗೊತ್ತಿಲ್ಲ. ಬೇಕಂತ ಗಂಜಿ ಕೇಂದ್ರಗಳು ಅಕಾಮಡೇಟ್ ಮಾಡೋದಕ್ಕೆ ಇವ್ರಿಗೇನೋ ಇದೆ ಅನ್ನೋ ಕಾರಣಕ್ಕೆ ಇದರಲ್ಲಿ ಈಗ ಅದು ಕೆಲಸ ಮಾಡೋದೇ ಸುಮ್ಮನೆ ಮಂತ್ರಿ ಸ್ಥಾನ ಅಂದ್ರೇನು, ಸಂಪುಟ ದರ್ಜೆ ಸಚಿವ ಸ್ಥಾನಮಾನ ಅಂತ ಕೊಟ್ಬಿಡ್ತಾರೆ. ಏನು ಅವ್ರಿಗೆ ಒಂದು ಕಡೆ ರಿಪೋರ್ಟ್ ಇಲ್ಲ. ಅವ್ರ ಪರವಾಗಿ ಏನು ಮಾಧ್ಯಮ ಸಲಹೆಗಾರರಿಂದ ಹಿಡ್ಕೊಂಡು ಮುಖ್ಯಮಂತ್ರಿಗೆ 26 ಸಲಹೆಗಾರಿದ್ದಾರೆ, ಎಲ್ರಿಗೂ ಸಂಪುಟ ದರ್ಜೆ ಸಚಿವ ಸ್ಥಾನಮಾನ. ಅವರೊಂದು ಗಾಡಿ ತೊಗೊಂಡು ಹೋಗ್ತಾ ಇದ್ರೆ ಮುಂದೆ ಏನೋ ಪೊಲೀಸ್ ಒಂದು ಬಂದು ಕಾಯ್ಕೊಂಡಿರ್ಬೇಕು ಅವ್ರಿಗೆ. ಇವು ನಾಚಿಕೆಗೇಡು. ಇದೆಲ್ಲ ಬಿಟ್ಟು ಆಡಳಿತ ಸುಧಾರಣೆ ಬಹಳ ಸರಳವಾಗಿ ಇವತ್ತು ಬೇರೆ ಬೇರೆ ದೇಶಗಳಲ್ಲೆಲ್ಲ ಆಗಿದೆ. ಇವತ್ತೆಲ್ಲ 25 ವರ್ಷಗಳಿಂದ ನಾನು ಅಮೇರಿಕಕ್ಕೆ ಹೋದಾಗ್ಲೂ ಆವತ್ತಿಗೆ ಪೂರ್ತಿ RTO, ನಮ್ಮದೇನು RTO ಅದು ಪೂರ್ತಿ ಆನ್ಲೈನ್ ಆಗಿಬಿಟ್ಟಿತ್ತು.
ಬಹುತೇಕವಾಗಿ ಎಕ್ಸಾಮ್ ಬರೆಯೋದ್ರಿಂದ ಇಟ್ಕೊಂಡು ಎಲ್ಲನೂ ನಮ್ಗೆ ಇವತ್ತಿಗೂ ಎಷ್ಟೂ ಆಗಿಲ್ಲ. ಕೆಲವೊಂದು ವಿಚಾರಗಳಲ್ಲಿ ನಾವು ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಆ್ಯಪ್ ಬಂದಿದೆ, ಇದು UPI ಬಂದಿದೆಯಲ್ಲ, ಬಹುಶಃ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಅದ್ಭುತವಾದಂತಹ ಟ್ರಾನ್ಸಾಕ್ಷನ್. ಬಹುತೇಕ ಭಾಳ ಜನ ಇವತ್ತು ಈ ಏನಂತಾರೆ ಈ ಎಕಾನಮಿಗೆ ಬಂದುಬಿಟ್ಟಿದ್ದಾರೆ. ಯಾವ ಎಕಾನಮಿ? ಫಾರ್ಮಲ್ ಎಕಾನಮಿಗೆ, ಬಿಕಾಸ್ ಆಫ್ UPI. ತುಂಬ ಬ್ಲ್ಯಾಕ್ ಮನಿ ಕಡಿಮೆ ಆಗ್ತಿರೋದಕ್ಕೆ ಇವೆಲ್ಲ ತುಂಬ ದೊಡ್ಡ ಕಾರಣಗಳು. ಅದನ್ನು ಉತ್ತೇಜನಕಾರಿ. ಸೊ ಇದನ್ನು ಬೇರೆ ದೇಶದವರು ಅಳವಡಿಸ್ಕೊಳ್ತಾರೆ. ಅಮೇರಿಕದಲ್ಲಿ ಏನಾಗಿತ್ತು, ಒಂದು ಸ್ವಲ್ಪ ಬೇರೆ ಬೇರೆ ಸಂದರ್ಭಗಳಲ್ಲಿ ಎಕಾನಮಿ ಕೆಟ್ಟಿದ್ದ ಕಾರಣಕ್ಕಾಗಿ ಅಮೇರಿಕ ಜನ ಕ್ಯಾಶನ್ನು ಧೈರ್ಯವಾಗಿ ನೋಡ್ತಾರೆ. ಕ್ಯಾಶ್ ಇದೆ ಅಂದರೆ ಅವ್ರಿಗೆ ಒಂದು ಧೈರ್ಯ. ಸೊ ಹಾಗಾಗಿ ಅವ್ರಿನ್ನೂ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ಗೆ ಆ ಥರಕ್ಕೆ ಹೋಗಿಲ್ಲ, ಈ ಥರ UPI ಥರಕ್ಕೆ. ಅಲ್ಲೂ ಆನ್ಲೈನು ಈ ನೆಟ್ ಬ್ಯಾಂಕಿಂಗ್ ಮಾಡ್ತಾರೆ. ಆದರೆ ನಮ್ಮ ಥರಕ್ಕೆ UPI ಇನ್ನೂ ಬೇರೆ ದೇಶಗಳಲ್ಲಿ ಬಂದಿಲ್ಲ. ಒಳ್ಳೆಯದು. ಅದೇ ಥರಕ್ಕೆ ಬೇರೆ ಬೇರೆ ದೇಶಗಳಲ್ಲಿರೋದು ನಾವು ಅಪ್ಲೈ ಮಾಡ್ಕೋಬೋದಲ್ವ? ಮಾಡ್ತಾ ಇಲ್ಲ. ಯಾಕೆ? ಬೇಕು ಅಂತಲೇ ಮಾಡೋದಿಲ್ಲ. ಎಷ್ಟೋ ಜನ ಒಳ್ಳೆ ಅಧಿಕಾರಿಗಳಿಗೆ, ಈಗ ದಿಶಾಂಕು ಭಾಳ ಅದ್ಭುತವಾದದ್ದು, ಅವರು ಮೋದ್ಗಿಲ್ಲು ಭಾಳ ಚೆನ್ನಾಗಿರೋ ಸಾಫ್ಟ್ವೇರ್ ಡೆವಲಪ್ ಮಾಡಿದ್ದಾರೆ ಆ್ಯಪ್. ಆದರೆ ಅದನ್ನು ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಬೇಕಾದಂಥದ್ದನ್ನು ಬೇಕು ಅಂತಲೇ ಕೊಕ್ಕೆ ಹಿಡಿತಾರೆ. ಯಾಕಂದರೆ ಅದು ಬಂದಿರೋದ್ರಿಂದ ನಮಗೆ ಕಮಾಯಿ ನಿಂತೋಗಿದೆ, ಕಷ್ಟ ಆಗುತ್ತೆ ಅವರಿಗೆ, ಕಷ್ಟ ಆಗುತ್ತೆ ಅಂತ. ಎಷ್ಟು ಸರ್ವೆಗಳು, ಪೋಡಿಗಳು ಬೇಕು ಅಂತಲೇ ಪೋಡಿ ಮಾಡಿಲ್ಲ. ಅವ್ರದ್ದೇ ಜಿಲ್ಲೆನಲ್ಲಿ ಆಗಿರೋದನ್ನು ಸ್ವಂತ ಅವರು ತವರು ಜಿಲ್ಲೆಯಲ್ಲಿ ಇಡೀ ರಾಜ್ಯಕ್ಕೆ ಮಾಡೋಕ್ಕಾಗಲ್ವಾ ಕೃಷ್ಣ ಬೈರೇಗೌಡರಿಗೆ? ಸುಮ್ಮನೆ ಕೊಡ್ತಾರೆ. ಆ ಇಲಾಖೆಯವ್ರು ಮಾಡಿಲ್ಲ, ಆ ತಾಲೂಕವ್ರು ಮಾಡಿಲ್ಲ, ಈ ತಾಲೂಕು. ನಂಬರ್ 1 ಕರಪ್ಷನ್ ಇರೋದಂದರೆ ಕಂದಾಯ ಇಲಾಖೆ. ಅಲ್ಲಿಂದ ಶುರು ಮಾಡ್ಬೇಕು ನಾವು. ಸೊ ಕೃಷ್ಣ ಬೈರೇಗೌಡರು ಅಂತ ಫಾರಿನ್ನಲ್ಲಿ, ಅಮೇರಿಕದಲ್ಲಿ ಓದಂಥವ್ರು, ನ್ಯೂಯಾರ್ಕಲ್ಲಿ ಇದ್ದಂಥವ್ರು, ಟೆಕ್ನಾಲಜಿ ಚೆನ್ನಾಗಿ ಗೊತ್ತಿರೋವಂಥವ್ರು, ಇಂಥದನ್ನು ಒಂದು ರೋಲ್ ಮಾಡೆಲ್ ಮಾಡಬೇಕು ನಮ್ಮ ದೇಶದಲ್ಲಿ. ದೇಶದಲ್ಲೇ ನಮ್ಮ ರಾಜ್ಯವನ್ನು ಒಂದು ರೋಲ್ ಮಾಡೆಲ್ ಮಾಡಬೇಕು. ಮಾಡ್ತಾಯಿಲ್ಲ, ಮಾಡಬೇಕು. ಅದನ್ನು ಅವೆಲ್ಲ ಮಾಡೋದ್ರಿಂದ ಜನ ಎಚ್ಚೆತ್ಕೊಳ್ಬೇಕು. ಲಂಚ ಕೊಡೋದು ತಪ್ಪು, ಲಂಚ ತಗೊಳ್ಳೋದು ತಪ್ಪು ಅನ್ನುವಂಥ ಮೌಲ್ಯವನ್ನು ಬೆಳೆಸಬೇಕು. ಮಾತೆತ್ತರೆ ನಾವು ಕಡು ಭ್ರಷ್ಟರನ್ನ ಬೆಂಬಲಿಸೋದು ನಿಲ್ಲಿಸಬೇಕು. ಕೆಲವೊಂದು ಮೌಲ್ಯಗಳು, ಸಾರ್ವತ್ರಿಕ ಮೌಲ್ಯಗಳಿದೆಯಲ್ವಾ, ಮೌಲ್ಯವನ್ನು ಬೆಳೆಸಿದಾಗ ಕಳಬೇಡ ಕೊಲಬೇಡ ಅನ್ನುವಂಥ ಮೌಲ್ಯಗಳೇನಿದೆ, ಇದನ್ನು ನಾವು ಅಂತರ್ಗತ ಮಾಡಿಕೊಂಡು ಜನ ಪಾಲಿಸಿದಾಗ ತನ್ನಿಂತಾನೇ ಸಮಾಜ ಬದಲಾಗುತ್ತೆ. 2, ಒಂದು ಸಮಾಜದಲ್ಲಿ ಕೆಟ್ಟ ಕೆಲಸ ಮಾಡಬಾರ್ದಪ್ಪ ಅನ್ನೋ ನಂಬಿಕೆಯಲ್ಲಿ ಬದುಕುವಂಥ ಒಂದು ಜನ, ಇನ್ನೊಂದಷ್ಟು ಜನ ಕೆಟ್ಟ ಕೆಲಸ ಮಾಡಿದ್ರೆ ಬೀಳುತ್ತೆ ಅನ್ನುವಂಥ ಒಂದು ವ್ಯವಸ್ಥೆ. ಇವೆರಡೂ ಇದ್ದರೆ ಮಾತ್ರ ಆಗುತ್ತೆ. ಇಲ್ಲಾಂದರೆ ನಾವಂತೂ ಏನು ಮಾಡೋದಿಲ್ಲ, ಯಾರೇನಾದ್ರು ಮಾಡ್ಕೊಂಡು ಹೋಗಲಿ ಅಂತ ನಮ್ಮ ಪಾಡಿಗೆ ಕೆಲವೊಬ್ರು ಇರ್ತಾರೆ. ಮಿಕ್ಕ ಅವರು ಮೋಸ ಮಾಡ್ತಾ ಇರ್ತಾರೆ. ಆವತ್ತು ಸಮಾಜದಲ್ಲಿ ಮೋಸ ಮುಂದುವರಿತಾನೆ ಇರುತ್ತೆ.